ಫ್ರೆಂಡ್ಸ್ ಯಾರ್ಯಾರು ಅಂತ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ಪವನ್ ಅವರು ತುಂಬ ಒಳ್ಳೆ ಪ್ಲಾನ್ ಮಾಡಿದ್ದಾರೆ. ಥ್ಯಾಂಕ್ ಯು ಗೈಸ್. ಹೇ ಗಾಯ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವನು ಈಗ ಮಾಡ್ತೀನ ಇಂಟ್ರೋ ಅಂತಿದ್ದೀರಾ? ಅದೇ 4th ಸೆಮ್ ಸೆಕೆಂಡ್ ಇಂಟರ್ನಲ್ಸ್ ಮುಗಿದು ಸ್ವಲ್ಪ ದಿನ ರಜೆ ಆಯಿತು. ಸೊ ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಒಂದು ಚಿಕ್ಕ ಔಟಿಂಗ್ ಹೋಗಿ ಬರೋಣ ಅಂತ ಹೊರಗೆ ಬಂದಿದ್ದೀವಿ. ಎಲ್ಲಿಗೆ ಅಂತ ಹೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ನನ್ನ ಫ್ರೆಂಡ್ಸ್ ಯಾರ್ಯಾರು ಅಂತ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಇದೆ ಕಾರ್ಟು ಕೆಫೆ ಅಂತ, ಬನ್ನರ್ಘಟ್ಟ ರೋಡ್ ಹತ್ರ ಇದೆ. ನೋಡ್ಬೇಕು ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಬನ್ನಿ ಒಳಗೋಣ. ಇವನ ಹೆಸರು ಚಿರಂತನ್ ಅಂತ, ಉರ್ಫ್ ಚಿರು ಅಂತ ಕರಿತೀವಿ. ಇವನ ಹೆಸರು ವಿಘ್ನೇಶ್ ಉರ್ಫ್ ವಿಗ್ಗು. ಇವನು ಶ್ರೀಗೌಡ ಉರ್ಫ್ ಗೌಡ. ಆಮೇಲೆ ಇವರು ಪ್ರಶಾಂತ್ ಪಾಟೀಲು ಅಲಿಯಾಸ್ ಪಾಟೀಲ್. ಆ್ಯಂಬಿಯನ್ಸ್ ನೋಡಿ ಗೈಸ್, ಸಕ್ಕತ್ತಾಗಿದೆ. ಗೈಸ್ ವಾಶ್ರೂಮ್ಗೂ ಇಲ್ಲಿ ಅವೈಲಬಿಲಿಟಿ ಇದೆ, ಬೋತ್ ಮೆನ್ ಆ್ಯಂಡ್ ವುಮೆನ್ ಯೂಸ್ ಮಾಡ್ಬೋದು. ಚೆನ್ನಾಗಿದೆ ಹೈಜಿನಿಕ್ ಆಗಿ. ಪ್ಲೇಸು ಮಾತ್ರ ಗಮ್ಮತ್ತಿದೆ. ಗೈಸ್ ಅಲ್ಲಿಗೆ ಹೋಗಿದ ತಕ್ಷಣ ಇದೊಂದು ಡಿಕ್ಲರೇಷನ್ ಫಾರ್ಮ್ ಕೊಟ್ಟರು. ಬೇಸಿಕ್ಲಿ ನಿಮಗೇನಾದ್ರು ಆದರೆ ನಾವದ್ರ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಲ್ಲ ಅಂತ. ಟಿಕೆಟ್ ಸಿಕ್ಕಿದೆ 5 ಹೋಗ್ತಾ ಇದ್ದೀವಿ ಇವಾಗ. ಕಮ್ ಆನ್ ಲೆಟ್ಸ್ ಗೋ. ಇದೆ ನೋಡಿ ಟ್ರ್ಯಾಕ್, ಗೋ ಕಾರ್ಟಿಂಗ್ ಟ್ರ್ಯಾಕ್. ಸಕ್ಕತ್ತಾಗಿದೆ, ನೈಸ್. ಸೊ ಗೈಸ್ ಈ ಥರ ಶುರು ಆಗೋಕ್ಕಿಂತ ಮುಂಚೆ ಎಲ್ರಿಗೂ ಹೆಡ್ ಕ್ಯಾಪ್ ಕೊಡ್ತಾರೆ ತಲೆ ಮೇಲೆ ಹಾಕ್ಕೊಳ್ಳೋಕ್ಕೆ. ಅದ್ರ ಮೇಲೆ ನಾವು ಹೆಲ್ಮೆಟ್ ಹಾಕೋಬೇಕು. ಎಲ್ಲ ಸೇಫ್ಟಿನೂ ಚೆನ್ನಾಗಿ ನೋಡ್ಕೊಳ್ತಾರೆ. ಆಮೇಲೆ ಅದೇ ನಾವು ಫ್ರೆಂಡ್ಸ್ ಎಲ್ಲರೂ ರೆಡಿ ಆಗಿದ್ವಿ. ಆಮೇಲೆ ನೀವೇ ನೋಡಿ ಮುಂದೆ ಏನಾಗುತ್ತೆ ಅಂತ. ಸೊ ಗೈಸ್ ನಾವು ಬಾಯ್ಸು ಎಲ್ಲರೂ ಆ ಕಾಡಕ್ಕೆ ಇಳಿದ ತಕ್ಷಣ ಫುಲ್ಲು ಜೋಶಲ್ಲಿ ಚೆನ್ನಾಗಿ ಓಡಿಸಿದ್ವಿ. ಶುರು ಆಗೋಕ್ಕಿಂತ ಮುಂಚೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಅವರೇ ಕೊಡ್ತಾರೆ. ಎಲ್ಲೂ ಡ್ರಿಫ್ಟ್ ಹೊಡೆಯೋಂಗಿಲ್ಲ, ಒಬ್ರಿಗೊಬ್ರಿಗೆ ಡ್ಯಾಶ್ ಹೊಡೆಯೋಂಗಿಲ್ಲ. ಟ್ರ್ಯಾಕಲ್ಲೇ ಫಸ್ಟು ಸ್ಲೋ ಹೋಗಿ ಅಭ್ಯಾಸ ಮಾಡ್ಕೊಂಡು ಆಮೇಲೆ ಫಾಸ್ಟಾಗಿ ಹೋಗ್ಬೋದು. ಓವರಾಲ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಇವಾಗ ಜಸ್ಟ್ 7 ರೌಂಡ್ ಮಾಡ್ಕೊಂಡು ಬಂದ್ವಿ. ಅಪ್ಪ ಸಕ್ಕದಾಗಿತ್ತು ಎಕ್ಸ್ಪೀರಿಯನ್ಸ್. ನಿಮ್ದೆಲ್ಲ ಆಗಿತ್ತಪ್ಪ? ಮಸ್ತ್. ಪ್ರಶಾಂತ್, ನೈಸ್ ಎಕ್ಸ್ಪೀರಿಯನ್ಸ್. ನೈಸಾ? ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು, ಬಟ್ ತುಂಬಾ ಚೆನ್ನಾಗಿತ್ತು. ನೀವು ಬಂದು ಟ್ರೈ ಮಾಡ್ಬೋದು, ಸಕ್ಕದಾಗಿರುತ್ತೆ. ಗೈಸ್ ಗೌಡ ಏನೋ ಹೇಳ್ತಿದ್ದ. ಹೇಳೋ ಗೌಡ. ಈ ಥರದೊಂದು ಇರ್ಬೇಕು ಮನೇಲಿ ಈ ಥರದ್ದೊಂದು ಇರ್ಬೇಕಂತೆ ನೋಡಿ. ಡ್ರಿಫ್ಟ್ ಆಗಿದ್ದಕ್ಕೆ ಅದು ಸ್ಪೀಡ್ ತುಂಬ ಸ್ಪೀಡ್ ಆಯ್ತಾ? ಡ್ರಿಫ್ಟ್ ಆಯ್ತು, ಅದು ಡ್ರಿಫ್ಟ್ ಆಯ್ತು. ಆದ್ರೆ ಜಾರದ ಹೊಡೆದಿದ್ದು ಕೆಚ್ಕೊಂಡು ಹತ್ಲ ಹೊಡಿಬೇಕಿತ್ತು. ಫುಲ್ ಟೈಟ್ ಇತ್ತು ಅಷ್ಟೇ. ಸುಮ್ಮನೆ ಗಾಡಿ ಈ ಥರ ಹೇಳೋ ಪರವಾಗಿಲ್ಲ. ಎಲ್ಲರೂ ಕ್ಯಾಮ್ರಾ ಅಷ್ಟೇ, ಎಲ್ಲರೂ ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಸೈಲೆಂಟ್ ಆಗಿಬಿಡ್ತಾರೆ. ಇಂಟ್ರೋವರ್ಟ್ಸ್. ಗೈಸ್ ನೀವೇನಾದ್ರು ಫಸ್ಟ್ ಟೈಮ್ ಇದ್ದರೆ, ಓಡ್ಸೋಕ್ಕೆ ಬರಲ್ಲ ಅಂತಂದರೆ ಈ ಥರ ಯಾರು ಗೈಡ್ ಇರ್ತಾರೆ ನಿಮಗೆ ಹೇಳ್ಕೊಡೋಕ್ಕೆ. ಗೈಸ್ ಇಲ್ಲಿ ನಾವು ಪಾಡಿಗೆ ನಾವು ಸಾಕರ್ ಆಟಾಡ್ತಿದ್ವಿ. ಹಿಂದ್ಗಡೆಯಿಂದ ಇನ್ಸ್ಟ್ರಕ್ಟರ್ ಅವ್ರು ಬಂದುಬಿಟ್ಟು ಇದಕ್ಕೂ ಪೇ ಮಾಡಿ ಆಡಬೇಕು ಅಂತಂದರು. ಇದಕ್ಕೆ ಮತ್ತು ಮೆನ್ಯೂ ಕಾರ್ಡಿಗೆ ಕೈ ಮುಗಿದು ಬಂದ್ವಿ. ಹಲೋ ಬ್ರೋ, ಒಳ್ಳೆಯದಾಗಿದೆ. ಪವನ್ ಅವರ ಆಗಮನದಿಂದ ನಮ್ಮ ಏನಿಂದ ಗೋ ಕಾರ್ಟಿಂಗ್ ತುಂಬ ಒಳ್ಳೆಯದಾಗಿದೆ. ಸಕ್ಸಸ್ಫುಲಿ ಎಕ್ಸಿಕ್ಯೂಟೆಡ್ ಪ್ಲಾನ್. ಪವನ್ ಅವರು ತುಂಬ ಒಳ್ಳೆ ಪ್ಲಾನ್ ಮಾಡಿದ್ದಾರೆ. ಥ್ಯಾಂಕ್ ಯು ಗೈಸ್. ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಾಯ್.
ಸೊ ಗೈಸ್ ಗೋ ಕಾರ್ಟಿಂಗ್ ಆದಮೇಲೆ ಅಲ್ಲೇ ನಾವು ಪಾಂಡವರು ಒಳ್ಳೊಳ್ಳೆ ಫೋಟೋಸ್ ತೆಗೆಸ್ಕೊಂಡ್ವಿ. ಫೋಟೋಸ್ ತೊಗೊಂಡಾದ್ಮೇಲೆ ಅಲ್ಲಿಂದ ಹೊರಟ್ವಿ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗಿತ್ತು. ನೀವು ಒಂದ್ಸಲಿ ಬಂದು ಟ್ರೈ ಮಾಡಿ ಆಯಿತಾ. ಆಮೇಲೆ ಅಷ್ಟೇ ಅನಿಸುತ್ತೆ ಈ ವ್ಲಾಗು. ಇವಾಗ ಫೋರಮ್ಗೆ ಹೋಗ್ತಿದ್ದೀವಿ ಎಲ್ಲರೂ ಬೈಕ್ಸ್ ಎತ್ಕೊಂಡು. ಒಂದು ನಿಮಿಷ, ಇವಾಗ ಗಾಡೀಲಿ ಫೋರಮ್ಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ನಾವು ಅಲ್ಲಿಂದ ಬಿಟ್ಟು ನೆಕ್ಸ್ಟ್ ಫೋರಮ್ಗೆ ಹೋದ್ವಿ. ಎಲ್ರಿಗೂ ಸಿಕ್ಕಾಪಟ್ಟೆ ಹಸಿವಾಗ್ತಿತ್ತು. ಸೊ ಗೈಸ್ ಅಲ್ಲಿ ನಮ್ಮ ಗೌಡ ಮತ್ತು ವಿಗ್ಗು ಬಟ್ಟೆಗಳು ಟ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೋಟ್ಸ್ ಹಾಕ್ಕೊಂಡು ಮದುವೆ ಗಂಡುಗಳ ಥರ ರೆಡಿಯಾಗಿ ನಿಂತರು. ಈ ವಿಡಿಯೋಗೆ ಇಷ್ಟೇ. ಬೇಗ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಹೇಗೆ ಇರಿ, ಎಲ್ಲ ಇರಿ, ಸುರಕ್ಷಿತವಾಗಿರಿ. ಪೀಸ್. ಕೊಂಕಳಿ ಏನೋ ಹೇಳ್ತಾನೆ ಅಂತ ಕೇಳಿ. ಲೈಕ್ಸ್ ಅಲ್ಲೋ ಲೈಕ್ ಇಂಟ್ರೆಸ್ಟ್ ಅಸಾಕ ಯೂಟ್ಯೂಬ್ ಕೂಡ ಖರ್ಚು ಮಾಡೋ ಹಾಗೆಲ್ಲ ಒಂದು ಒಮ್ನಿಸೆಂಟ್ ಮಾಡೋ ಚಾನಲ್ ಅಸ ಲೈಕ್ ಇಂಟ್ರೆಸ್ಟ್ ಅಸಾಕ ಲೈಕ್ तुम्ही ಬೆಳ್ಸುಕ್ ಮಾಡೋ ನಿಮಗೆ